ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಿಶಾಲಾಕ್ಷಿ ಮೀನಾ ಅವರು ನರ್ತಕಿ ಅವ್ರ ಆಫೀಸ್ನಲ್ಲಿ ಇರ್ತಾರೆ. ಅವ್ರ ಮ್ಯಾನೇಜರು ಒಳಗಡೆ ಕರೆದು ಇಬ್ರಿಗೂ ಒಂದಷ್ಟು ಹೂನ ತಂದಾಕಿ ಇಬ್ರು ಕಟ್ಟಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ನಾನು ಕಟ್ಟಲ್ಲ ಅಂತ ಹೇಳಿದಾಗ ಏನು ಕಟ್ಟಲ್ಲ, ಇದ್ರಲ್ಲಿ ನೀವು ಈ ಟಾಸ್ಕಲ್ಲಿ ವಿನ್ ಆಗ್ಲೇಬೇಕು, ಅವಾಗಲೇ ನಿಮ್ಗೆ ಆರ್ಡರ್ ಸಿಗೋದು ಅಂತ ಹೇಳ್ತಾರೆ. ಮೀನಾ ಅವರು ಖುಷಿಯಾಗಿ ನಾನು ಕಟ್ತೀನಿ ಅಂತ ಒಪ್ಕೊಂತಾರೆ. ವಿಶಾಲಾಕ್ಷಿ ಅವರಿಗೆ ಮ್ಯಾನೇಜರು ನಿಮಗೆ ಕಟ್ಟಕ್ ಬರೋದಿಲ್ವಾ ಹೂವು ಅಂತ ಹೇಳ್ತಾರೆ. ಯಾಕೆ, ನಾನು ತುಂಬಾ ಚೆನ್ನಾಗಿ ಕಟ್ತೀನಿ ಅಂತ ವಿಶಾಲಾಕ್ಷಿ ಅವರು ಒಪ್ಕೊಂಡು ಹೂ ಕಟ್ಟಕ್ ಶುರು ಮಾಡ್ತಾರೆ. ಮೀನಾ ಅವರು ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಹೂ ಕಟ್ತಾರೆ. ವಿಶಾಲಾಕ್ಷಿ ಅವರು ಸೋಲ್ತಾರೆ. ಮೀನಾ ಅವರು ಸರ್ ನಂದಾಯ್ತು ಹೂ ಕಟ್ಟಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾನು ಕಟ್ತೀನಿ ಅಂತ ಹೇಳ್ತಾರೆ. ಅರ್ಧ ಮೊಳ ಹೂ ಕಟ್ಟೋದಕ್ಕೆ ನೀವು ಇಷ್ಟೊತ್ತು ಗಂಟೆ ತಗೊಂಡಿದ್ದೀರಾ, ಇನ್ನು 450 ಮನೆಗಳಿಗೆ ಹೂ ಕಟ್ಟಬೇಕು ಅಂದ್ರೆ ವರ್ಷ ಪೂರ್ತಿ ತಗೊಂತೀರಾ ಅಲ್ವಾ? ಸರಿ ಆಯ್ತು, ನಾನು ಸರ್ ಹತ್ರ ಮಾತಾಡಿ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಯಾರು ಸರ್, ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಸರಿ ಸರ್, ನೀವು ನಿಧಾನಕ್ಕೆ ಮಾತಾಡಿ ನಮ್ಗೆ ಫೋನ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮಂಜು ಮತ್ತೆ ಅವ್ರ ಕೊಲಿಗೂ ಆಫೀಸ್ ಮುಗಿಸ್ಕೊಂಡು ಬೈಕ್ ಹತ್ರ ನಿಂತಿರ್ತಾರೆ ಮಾತಾಡ್ತಾ. ಅಲ್ಲಿಗೆ ತಾರಾ ಅವರು ಫೋನ್ ನೋಡ್ಕೊಂತಾ ಬರ್ತಾ ಇರ್ತಾರೆ. ಮಂಜು ಅವ್ರ ಕೊಲಿಗೂ ಮೇಡಮ್ ಬಾಯ್ ಮೇಡಮ್ ಅಂತ ಹೇಳ್ತಾರೆ. ಅವರು ಮಾತಾಡೋದಿಲ್ಲ. ಮತ್ತೆ ಇನ್ನೊಂದ್ಸತಿ ಮೇಡಮ್ ಮಂಜು ಅವರು ಬಾಯಿ ಹೇಳ್ತಿದ್ದಾರೆ ಅಂತಂದಾಗ ಬಾಯಿ ಮಂಜು ಅಂತ ಹೇಳ್ತಾರೆ. ಮಂಜು ಅವ್ರ ಕೊಲಿಗೂ ನಗಾಡ್ಕೊಂಡು ಆ ಕಡೆ ಹೊರಟೋಗ್ತಾರೆ. ತಾರಾ ಅವ್ರ ಕಾರು ಪಂಚರ್ ಆಗಿರುತ್ತೆ. ಮಂಜು ಅವರು ಬಂದು ಏನಾಯ್ತು ಮೇಡಮ್ ಅಂತ ಕೇಳ್ತಾರೆ. ಕಾರ್ ಪಂಚರ್ ಆಗಿದೆ ಮಂಜು ಅಂತ ಹೇಳಿದಾಗ ಸರಿ ಮೆಕ್ಯಾನಿಕ್ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಬರೋ ಗಂಟ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿದಾಗ ಸರಿ ನಾನೇ ರೆಡಿ ಮಾಡ್ತೀನಿ, ಕೀ ಕೊಡಿ ಅಂತ ಹೇಳಿ ಕಾರ್ ಕೀ ಇಸ್ಕೊಂಡು ಟೈರ್ನ ಚೇಂಜ್ ಮಾಡ್ತಾ ಇರ್ತಾರೆ. ತಾರಾ ಅವರು ಮಂಜುನ ನಿಮ್ಮ ಹತ್ರ ಕಾರ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್ ನಮ್ಮ ಭಾವನ ಹತ್ರ ಇದೆ ಅಂತ ಹೇಳ್ತಾರೆ. ಓ ನಿಮ್ಮ ಭಾವ ಅವ್ರ ಕಾರು ಪಂಚರ್ ಆದಾಗ ನೀವೇನಾ ಪಂಚರ್ ಹಾಕೋದು ಅಂತ ಹೇಳ್ತಾರೆ. ಇಲ್ಲ ಮೇಡಮ್ ಅವ್ರನ್ನ ನೋಡಿ ಕಲ್ತಿದ್ದೀನಿ ಅಷ್ಟೇ ಅಂತ ಮಂಜು ಅವ್ರು ಹೇಳ್ತಾರೆ. ಮಂಜು ಅವ್ರಿಗೆ ಕೈಗೆ ಪೆಟ್ಟಾಗುತ್ತೆ, ಬ್ಲಡ್ ಸುರಿತಾ ಇರುತ್ತೆ. ತಾರಾ ಅವರು ಅಯ್ಯೋ ಏನಾಯ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾರೆ. ಫಸ್ಟ್ ಏಡ್ ಕಿಟ್ ತಗೊಂಡು ಬಂದು ಬ್ಯಾಂಡೇಜ್ ಮಾಡ್ತಾರೆ. ಏನೂ ಆಗಿಲ್ಲ ಬಿಡಿ ಮೇಡಮ್, ಇಷ್ಟಕ್ಕೆಲ್ಲ ತಲೆಗೆಡ್ಸ್ಕೊಂಡ್ರೆ ಆಗುತ್ತಾ ಅಂತ ಹೇಳಿ ಟೈರ್ನ ಚೇಂಜ್ ಮಾಡಿ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾರೆ. ಸರಿ ಇವಾಗ ನೀವು ಕಾರ್ ರೆಡಿ ಮಾಡಿರೋದಕ್ಕೆ ಏನಾದರೂ ಕೊಡಬೇಕಾ ಅಂತ ಕೇಳಿದಾಗ ತುಂಬ ಟಯರ್ಡ್ ಆಗಿದೆ ಮೇಡಮ್, ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾರೆ. ತಾರಾ ಅವರು ಅದೆಲ್ಲ ಗೊತ್ತಿಲ್ಲ, ನಾನು ಬರೋಕ್ಕಿಂತ ಮುಂಚೆ ನೀವು ನಾಳೆ ಆಫೀಸಲ್ಲಿ ಬೇಗ ಬಂದಿರಬೇಕು ಅಂತ ಹೇಳ್ತಾರೆ. ನಿಮ್ಮನ್ನ ನೋಡೇನೆ ನಾನು ಕ್ಯಾಬಿನ್ಗೆ ಹೋಗೋದು ಅಂತ ಹೇಳಿದಾಗ ನಾನೇನು ನಾಯಿನ ನರಿನ ಮೇಡಮ್, ನನ್ನನ್ನು ನೋಡ್ಬಿಟ್ಟು ನೀವು ಒಳಗಡೆಗೆ ಹೋಗೋದಕ್ಕೆ ಅಂತ ಹೇಳ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಬರೋಕ್ಕಿಂತ ಮುಂಚೆ ನೀವು ಇಲ್ಲಿ ಇರಬೇಕು ಅಂತ ಹೇಳಿ ತಾರಾ ಅವರು ಹೊರಡ್ತಾರೆ. ಮೀನಾ ಮತ್ತು ಸೂರ್ಯ ಅವರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವ್ರಿಗೆ ಕಾಲ್ ಬರುತ್ತೆ. ಮೇಡಮ್ ನಾವು ನರ್ತಕಿ ಆಫೀಸಿಂದ ನಾನು ಕಾಲ್ ಮಾಡ್ತಾ ಇರೋದು. ಅಪಾರ್ಟ್ಮೆಂಟ್ ಮುಂದೆ ನಿಮಗೆ ಹೂನಂಗಡಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಸಿಕ್ಕಿದೆ, ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸೂರ್ಯ ಅವ್ರಿಗೆ ಆ ವಿಚಾರ ಹೇಳಿದಾಗ ತುಂಬಾ ಖುಷಿಯಿಂದ ಮೀನಾ ಅವ್ರನ್ನ ಎತ್ಕೊಂಡು ತಿರ್ಗಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬಂದು ಏನಪ್ಪ ಸೂರ್ಯ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳ್ತಾರೆ. ಹ್ಞೂ ಅಪ್ಪಯ್ಯ, ಮೀನನ್ಗೆ ಅಪಾರ್ಟ್ಮೆಂಟ್ ಮುಂದೆ ಹೂ ಅಂಗಡಿ ಇಡೋದಕ್ಕೆ ಅಂತ ಪರ್ಮಿಷನ್ ಸಿಕ್ಕಿದೆ ಅಂತ ಸೂರ್ಯ ಅವ್ರು ಹೇಳ್ತಾರೆ. ರಂಗನಾಥ್ ಅವರು ಒಳ್ಳೇದಮ್ಮ, ಮೀನಾ ಸೌಟ್ ಹಿಡೀಲಿ, ಅದರ ಕೆಲಸ ಹಿಡೀಲಿ, ಅಚ್ಚುಕಟ್ಟಾಗಿ ಮಾಡ್ತಾಳೆ, ಅವಳು ಒಳ್ಳೆ ಮನ್ಸಿಗೆ ಒಳ್ಳೇದಾಗಲೇಬೇಕು ಅಂತ ಹೇಳ್ತಾರೆ. ಶಾಂತಿ ಅವರು ಯಾರಿಗೋ ಇಷ್ಟು ಬೇಗ ಈ ಬೆಳಿಗ್ಗೆನೆ ನೀವು ಹೊಗಳ್ತಾ ಇರೋದು ಅಂತ ಬರ್ತಾರೆ. ಸೂರ್ಯ ಅವರು ಸೆಕ್ರೆ ಅಪಾರ್ಟ್ಮೆಂಟ್ ಮುಂದೆ ಮೀನನ್ಗೆ ಹೂನಂಗಡಿ ಇಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಸೆಕ್ರೆ ಅಂತ ಹೇಳ್ತಾರೆ. ಮನೋಜ್ ಅವರು ಅಲ್ಲ ಅಪ್ಪಿ, ನನಗೂ ಆ ಅಪಾರ್ಟ್ಮೆಂಟ್ಗೆ ತಾನೇ ಫರ್ನಿಚರ್ಸ್ ಎಲ್ಲ ಕೊಡೋದಕ್ಕೆ ಅಂತ ಆರ್ಡರ್ ಸಿಕ್ಕಿದ್ದು, ನನಗೆ ಮಾತ್ರ ಕೊಡಲಿಲ್ಲ ಅಂತ ಹೇಳ್ತಾರೆ. ಯೋಗ್ಯತೆ ಇರೋರಿಗೆ ಮಾತ್ರ ಕಣೋ ಸಿಕ್ಕೋದು ಅಂತ ಹೇಳಿದಾಗ ಮಮ್ಮಿ ನೋಡು ಮಮ್ಮಿ ನನ್ನ ಹೆಂಗೆ ಆಡ್ಕತಾನೆ ಅಂತ ಮನೋಜ್ ಅವರು ಹೇಳ್ತಾರೆ. ಶಾಂತಿ ಅವರು ನಿನಗೆ ಸುಮ್ಮನೆ ಇರೋಕ್ಕಾಗಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಬೈತಾರೆ. ಅಷ್ಟರಲ್ಲಿ ಶ್ರುತಿ ಅವರು ಫೋಟೋ ನೋಡ್ಕೊಂಡು ಅಳ್ತಾ ಬರ್ತಾ ಇರ್ತಾರೆ. ಮೀನಾ ಅವರು ಯಾಕೆ ಶ್ರುತಿ ಅಳ್ತಾ ಇದೆಯಾ, ಏನಾಯಿತು ಅಂತ ಕೇಳಿದಾಗ ಫೋನಲ್ಲಿ ಫೋಟೋ ತೋರಿಸ್ತಾರೆ. ನೀತು ಅವರು ರವಿ ಮತ್ತು ನೀತು ಫೋಟೋನ ಅಪ್ಲೋಡ್ ಮಾಡಿ ಐ ಲವ್ ಯು ರವಿ ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಶ್ರುತಿ ಅವರು ನೋಡಿ ಎಲ್ಲರಿಗೂ ತೋರಿಸ್ತಾ ಇರ್ತಾರೆ. ಶಾಂತಿ ಅವರು ಶ್ರುತಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬರೀ ಫೋಟೋ ಅಷ್ಟೇ ಅಲ್ವಾ, ನಾವನು ಬುದ್ಧಿ ಹೇಳ್ತೀವಿ ಸುಮ್ಮನೆ ಇರು ಅಂತ ಹೇಳ್ತಾರೆ. ರಂಗನಾಥ್ ಅವರು ಆ ಹುಡುಗಿಗೆ ಬಂದೋಗಿರೋದೇನ್ರೋ ಇದೆಲ್ಲ ರವಿಗಾರು ಬುದ್ಧಿ ಬೇಡವಾ ಅಂತ ಬೈತಾರೆ. ಭಯ ಭಕ್ತಿ ಅನ್ನೋದು ಯಾರಿಗೂ ಇಲ್ವಲ್ಲ ಅಂತ ಹೇಳಿದಾಗ ಶ್ರುತಿ ಅವರು ಭಯ ನಾನು ಪಡಿಸ್ತೀವಿ ನಿಮ್ಮವ, ಅಲ್ಲಿಗೆ ಹೋಗಿ ಆ ನೀತುಗೆ ಭಯ ಅಂದರೆ ಏನು ಅನ್ನೋದನ್ನೇ ಇವತ್ತು ನಾನು ಕಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ನೀತು ಆಫೀಸ್ಗೆ ಅಂತ ಹೊರಡ್ತಾರೆ.
ನೀತು ಅವರು ರವಿಗೋಸ್ಕರ ಕಾಯ್ತಾ ಇರ್ತಾರೆ ಕೇಕ್ ತರಿಸಿ ಮಡಿಕೊಂಡು. ಶ್ರುತಿ ಅವರು ರೆಸ್ಟೋರೆಂಟ್ಗೆ ಹೋದಾಗ ರವಿ ಸಿಕ್ಕಿ ಯಾಕೆ ಶ್ರುತಿ ಏನಾಯ್ತು ಅಂತ ಕೇಳ್ತಾರೆ. ಅವ್ರು ಏನು ಮಾತಾಡ್ದೇನೆ ಡೈರೆಕ್ಟ್ ನೀತು ಹತ್ರ ಹೋಯ್ತಾರೆ. ನೀತು ತರಿಸಿರೋ ಕೇಕ್ ಎಲ್ಲನೂ ಅದನ್ನೆಲ್ಲ ಬಿಸಾಡ್ತಾರೆ. ಶ್ರುತಿ ನೀನು ಏನು ಮಾಡ್ತಿದೀಯ ಗೊತ್ತಾ, ನನ್ನ ರೆಸ್ಟೋರೆಂಟ್ಗೆ ಬಂದು ಏನು ಮಾಡ್ತಿದೀಯಾ ಅಂತ ಕೇಳಿದಾಗ ನೀನು ಮಾತಾಡಬೇಡ ನೀತು, ಏನು ಮಾಡ್ತಿದೀಯಾ ಅನ್ನೋದು ಗೊತ್ತಿದೆಯಾ ನಿಂಗೆ ಅಂತ ಕೇಳ್ತಾರೆ. ರವಿ ಏನಾಯಿತು ಶ್ರುತಿ ಯಾಕೆ ಹಿಂಗೆ ಆಡ್ತಿದೀಯಾ ಅಂತ ಕೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪ್ಲೋಡ್ ಮಾಡಿದ್ದಾರೆ ಗೊತ್ತೇನೋ ನಿನಗೆ, ಅದನ್ನು ಚೆಕ್ ಮಾಡಿದ್ಯಾ ನೀನು? ನಿಮ್ಮಿಬ್ಬರದ್ದು ವಿಧವಾಗಿ ಫೋಟೋ ತೊಗೊಂಡಿದ್ರಲ್ಲ, ಅದ್ರ ಕೆಳಗಡೆ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿದೀಯಾ ನೀನು ಅಂತ ಕೇಳ್ತಾರೆ. ನೀತುನ ಏನು ನೀತು ಇದು ಏನಾಯಿತು ಅಂತ ಕೇಳಿದಾಗ ಶ್ರುತಿ ಅವರು ಮಾತಾಡು, ಇವಾಗ ಯಾಕೆ ಮಾತಾಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಹೇಳೋಕ್ಕಾಗತ್ತೆ, ಇಲ್ಲಿ ಹೇಳೋಕ್ಕಾಗಲ್ವಾ ಅಂತ ಬೈತಾರೆ. ನೀತು ಅವರು ನನಗೇನು ಭಯ ಇಲ್ಲ ಹೇಳ್ತೀನಿ, ರವಿ ಐ ಲವ್ ಯು, ಇನ್ನೂ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ರವಿ ಅವ್ರಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.